ಬರ್ಕೊಂಡೊಂಜೆ ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ವರಮಹಾಲಕ್ಷ್ಮಿ ಪೂಜೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಮನೆ ಹತ್ತಿರ ಇರುವಂತಹ ಮಾಣಿಲ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಗೈಸ್. ಸೊ ಹೋಗೋಣ. ಎಸ್ ಗೈಸ್, ಸೊ ನಮ್ಮ ಜೊತೆ ಕೀರ್ತಿ ಕೂಡ ಇದ್ದಾರೆ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ ಗೈಸ್. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ನಾವಂತೆ ಮೆಲ್ಲ ಮಾತು. A few moments later. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ವರಮಹಾಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ನಾವು ನಮ್ಮ ಮನೆ ಹತ್ತಿರ ಇರುವಂತಹ ಮಾಣಿಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಗೈಸ್. ಸೊ ಇವಾಗ ಟೈಮ್ ಬಂದು 11:30 ಆಗಿದೆ. ನಾವು ಆಲ್ರೆಡಿ ರೆಡಿಯಲ್ಲಾಗಿ ಇವಾಗ ರೋಡ್ ಸೈಡಲ್ಲಿ ಬಂದು ನಿಂತಿದ್ದೇವೆ, ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೇವೆ. ಸೊ ನಮ್ಮ ಜೊತೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ ಗೈಸ್. ಎಂಕಲು ಬಸ್ ಸ್ಟ್ಯಾಂಡ್ ದಾಡೆ ಪೋಪುನ ಬದಲು ಬಸ್ ಸ್ಟ್ಯಾಂಡ್ ನೆಕ್ಸ್ಟ್ ಸ್ಟಾಪಿಗೆ ಪೋಂದಿಲ್ಲ. ದಾಯ್ ಬಂಡ ಸೀಟ್ ತಿಕ್ಕಿರತ್ತೆ, ಸೀಟ್ ಇತ್ತಿನೆಲ್ಲ ಬುಡಿ. ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೇವೆ. ಇವಳನ್ನು ಅಂದ್ಕೊಂಡು ನಾವು 11 ಕಾಲಕ್ಕೆ ಬಂದದ್ದು. ಇವಾಗ 11:25 ಆಯಿತು. ಬಸ್ ಇನ್ನೂ ಕೂಡ ಬರಲಿಲ್ಲ ಗೈಸ್. ಸೊ ನಾವು ಕಾಯ್ತಾ ಇದ್ದೇವೆ ರೋಡ್ ಸೈಡಲ್ಲಿ. ಅದು ಕೂಡ ಮೇಯ್ನ್ ಬಸ್ ಸ್ಟಾಪ್ ಮೇಲೆ ಆಯ್ತಾ ಗೈಸ್, ಅಲ್ಲಿ ನಮ್ಮ ಮನೆ ಹತ್ರ. ಅಲ್ಲಿಂದ ನನ್ನನ್ನು ಇಲ್ಲಿ ತನಕ ನಡೆಸ್ಕೊಂಡು ಬಂದು ಇಲ್ಲಿ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೇವೆ. ಮೇ ಬಿ 11:30 ಕಳಿಬೋದು, ಇನ್ನೂ ಬರಲಿಲ್ಲ. ಇವರೆಲ್ಲ ನಾವೆಲ್ಲ ಒಟ್ಟಿಗೆ ಹೋಗೋದು. ಅಲ್ಲೊಬ್ರು ಶ್ರೀಲತಾ ಹಾಯ್ ಮಾಡಿ. ಗೈಸ್, ಬಸ್ ಬಂತು ನಮ್ಮದು. ನಾವಿವಾಗ ಬಸ್ಸಿಂದ ಇಳಿದು ಆಟೋದಲ್ಲಿ ಹೋಗ್ತಾ ಇದ್ದೇವೆ ಗೈಸ್. ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಸಹ ಕಾಣ್ತಿದ್ದಾಳಲ್ಲ, ಎಲ್ಲರೂ ಸ್ಟಫ್ ಆಗಿದ್ದೇವೆ. ಸೊ ಮೇಲ್ ಕೂತ್ಕೊಂಡಿದ್ದೀವಿ, ಜಾಗ ಇಲ್ಲ. ಬೇರೆ ಆಟೋ ಸಹ ಸಿಗ್ಲಿಲ್ಲ ನಮಗೆ. ಶ್ರೀಧಾಮ ಮಾಣಿಲ. ಸೊ ನೋಡಿ, ನಾವು ಈಗ ಮಾಣಿಲಕ್ಕೆ ತಲುಪಿದ್ವಿ, ತಲುಪ್ತಾ ಬಂದ್ವಿ. ಇನ್ನು ಸ್ವಲ್ಪ ಇದೆ, ತೋರಣ ಕಟ್ಟಿದ್ದಾರೆ. ಗೈಸ್, ನಾವಿವಾಗ ಟೆಂಪಲ್ ರೀಚ್ ಆಗಿದ್ದೇವೆ. ಸೊ ಇವಾಗ ಗಂಟೆ 12:15 ಆದರೆ ಇನ್ನೂ ಕೂಡ ದೇವಸ್ಥಾನದಲ್ಲಿ ಬ್ರೇಕ್ಫಾಸ್ಟ್ ಇದೆ. ಸೊ ಇಡ್ಲಿ, ಸೀರಾ, ಅವಲಕ್ಕಿ ಮತ್ತು ಟೀ. ಸೊ ಎಲ್ಲರೂ ತಿಂತ ಕೂಡ ಇದ್ದಾರೆ, ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ. ಹಾಗೆ ನೀವು ನೋಡ್ಬೋದು ಗೈಸ್, ಲೈಕ್ ವಿಡಿಯೋದಲ್ಲಿ ತುಂಬ ಜನ ಇದ್ದರು. ವರಮಹಾಲಕ್ಷ್ಮಿ ಪೂಜೆ ಅಂದ್ರೇ ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟವಾದ ದಿನ ಅಂತ ಹೇಳ್ಬೋದು. ಎಲ್ಲರೂ ತುಂಬ ಚೆನ್ನಾಗಿ ಲೈಕ್ ಸಾರಿ ಎಲ್ಲ ಉಟ್ಕೊಂಡು ತಲೆ ತುಂಬ ಹೂವೆಲ್ಲ ಇಟ್ಕೊಂಡು ಬಂದಿದ್ದರು. ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಿತ್ತು. ಹಾಗೆ ದೇವಸ್ಥಾನದಲ್ಲಿ ಕೂಡ ಅಷ್ಟೇ ತುಂಬ ಕಾರ್ಯಕ್ರಮ ಕೂಡ ಇತ್ತಾಯ್ತು. ಅಲ್ಲಿ ದೇವಸ್ಥಾನ ಇದೆ, ಮಳೆ ಕೂಡ ಬರ್ತಿದೆ ಇವಾಗ ನೋಡ್ಬೋದು ನೀವು. ಬೆಳಗ್ಗೆ ಮಳೆ ಇರಲಿಲ್ಲ, ಇವಾಗ ಆಲ್ ಆಫ್ ಅ ಸಡನ್ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ದೇವಸ್ಥಾನದಲ್ಲಿ ತುಂಬ ಕಾರ್ಯಕ್ರಮ ಕೂಡ ನಡೀತಿತ್ತು. ಕುಂಕುಮಾರ್ಚನೆ, ದುರ್ಗಾ ಪೂಜೆ, ಹೂವಿನ ಪೂಜೆ ಅಂತೆಲ್ಲ. ಹಾಗೆ ನೀವು ನೋಡ್ಬೋದು, ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೋಡಲಿಕ್ಕೆ ಒಂಥರ 2 ಕಣ್ಣುಗಳು ಸಾಲೋದಿಲ್ಲ ಅಂತ ಹೇಳ್ತಾರಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸ್ವಲ್ಪ ಮಳೆ ಬಿಟ್ಟಿದೆ. ಸೊ ಹಾಗಾಗಿ ನಾವಿವಾಗ ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೇವೆ ಕೈ ಮುಗಿಲಿಕ್ಕೆ. ಇದು
ಮಾಣಿಲ ಇರುವಂತಹ ಜಾಗ ಒಂದು ಗುಡ್ಡೆಯ ಮಧ್ಯೆ ಗೈಸ್. ಹಾಗಾಗಿ ನಿಮಗೆ ಎಲ್ಲ ಸೈಡಿಂದಲೂ ಬ್ಯೂಟಿಫುಲ್ ವ್ಯೂ ಕೂಡ ಇದೆ. ಅಂದರೆ ಫುಲ್ ಆನ್ ಗ್ರೀನರಿಯ ನಡುವಲ್ಲಿರುವಂಥ ಒಂದು ದೇವಸ್ಥಾನ ಇದು. ಎಲ್ಲ ಎಂಚಿನ ಎಲ್ಲ ದೇವ್ರ ಹತ್ರ ಕೂಡ ಹೋಗಿ ಎಲ್ಲ ದೇವ್ರ ಹತ್ರ ಹೋಗಿ ನಮ್ಮದು ಎಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಿ ಆಯಿತು ಗೈಸ್. ಸೊ ಪ್ಲೀಸ್ ಇಗ್ನೋರ್ ಅವರ್ ಲುಕ್ಸ್ ಬಿಕಾಸ್ ತುಂಬ ಭಕ್ತಿ ಉಕ್ಕಿ ಹರಿತಾ ಇದೆ. ಹಾಗಾಗಿ ಎಲ್ಲ ಕಡೆ ಕುಂಕುಮ ಇಟ್ಕೊಂಡಿದ್ದಾನೆ. ಸೊ ಎಸ್ ಗೈಸ್, ಫೀಲ್ ವೆರಿ ಬ್ಲೆಸ್ಡ್. ನಿನಗಿದು ಅರ್ಪಣೆ ಭಕ್ತಿಯ ಧೂಪ, ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂಚನೆ ಹೇ ಗಣಪ. ಓಂಕಾರನಾದ ಪ್ರಿಯ, ಓಂಕಾರನಾದ ಪ್ರಿಯ, ಓಂಕಾರನಾದ. ಮಕ್ಕಳಿಗೆ ಕೂಡ ಆ ಶಿಖರನ ಮೊದಲು ಕುಂಕುಮ ಇಡುವಂತಹ ಜಾಗೃತಿಯನ್ನು ಮೂಡಿಸಿದರು. ವೇದಿಕೆ ಇವತ್ತು ನಮ್ಮ ಕ್ಷೇತ್ರದ ಅನನ್ಯ ಭಕ್ತರು, ಕೊಡುಗೆ ಜ್ಞಾನಿಗಳು, ಮುಂಬೈಯ ಗೈಸ್, ಇಷ್ಟು ಲೈನ್ ಇದೆ ಊಟಕ್ಕೆ. 2 ಗಂಟೆಗೆ ನಾವು ಲೈನ್ ನಿಂತಿದ್ದೇವೆ. ಈಗ 2:50 ಆಗಿದೆ. ಇನ್ನೂ ಕೂಡ ನಮ್ಮದು ಕ್ಯೂ ಹಾಗೆ ಇದೆ. ನಮ್ಮದು ಊಟ ತೊಂಡೆಕಾಯಿ ಪಲ್ಯ ಮತ್ತು ಬಟಾಣಿ ಗಸಿ ಮತ್ತು ವೆಜಿಟೇಬಲ್ ಸಾಂಬಾರ್ ಆ್ಯಂಡ್ ಒಂದು ರಸಮ್, ಹಾಗೆ ಬೆಳ್ತಿಗೆ ಅಕ್ಕಿ ಊಟ ಗೈಸ್. ಹುಳಿ ಪದಾರ್ಥ ಆ್ಯಂಡ್ ರೈಸ್ ಗೈಸ್. ನಮಗೆ ಮಂತ್ರಾಕ್ಷತೆ ಸಿಕ್ಕೊಡ್ತಾರೆ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೇವೆ. ಮಂತ್ರಾಕ್ಷತೆಗೆ ಕ್ಯೂ ನೋಡಿ ಗೈಸ್, ಎಷ್ಟು ಕ್ಯೂ ಇದೆ ಗೈಸ್. ನಮ್ಮದು ಮಂತ್ರಾಕ್ಷತೆ ಇಲ್ಲಿ ಸಿಕ್ಕಿದೆ. ಇವಾಗ ನಾವು ಊಟ ಎಲ್ಲ ಮಾಡಿ ಇವಾಗ ಹೊರಡ್ತಾ ಇದ್ದೇವೆ. ಊಟ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ನೋಡಿ ಗೈಸ್, ಪುಟ್ಟ ಚಮ್ಮಿನಮ್ಮೆ. ಸೊ ಇನ್ನು ಹೊರಡುದು ಗೈಸ್. ಊಟ ಎಲ್ಲ ಮಾಡಿ ಆಯಿತು. ನಾವು ಎಷ್ಟು ಗಂಟೆಗೆ ಮನೆಗೆ ರೀಚ್ ಆಗ್ತೇವೆ ಅಂತ ಗೊತ್ತಿಲ್ಲ. ಗೈಸ್, ಅಲ್ಲಿ ದೇವಸ್ಥಾನದಲ್ಲಿ ಹೊಟ್ಟೆ ತುಂಬ 2 ಸಲ ಹಾಕಿ ಊಟ ಮಾಡಿ ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಹೇಗಿದೆ ಐಸ್ ಕ್ರೀಮ್? ಉಸಿರು ಕಟ್ಟಿಕೊಂಡು ನಡೀತಾ ಇದ್ದೇವೆ. ಬೆಳಿಗ್ಗಿನ ಫೀಸ್ ಕಟ್ಟಿ ನಮ್ಮದು ಅರ್ಧದಲ್ಲಿ ಆಟೋಗೆ ಬಂದದಲ್ಲ ಬೆಳಗ್ಗೆ ಬರಬೇಕಾದ್ರೆ. ಅವ್ರು ಕೈ ಕೊಟ್ಟರು ನಮಗೆ. ಇವಾಗ ಆಟೋದ ಅಣ್ಣ ಕೈ ಕೊಟ್ಟರು. ಅಲ್ಲಿಗೆ ಹೋಗ ಬೇರೆ ಆಟೋ ಕೂಡ ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಉಸಿರು ಬಿಟ್ಕೊಂಡು ನಡೀತಾ ಇದ್ದೇವೆ ಗೈಸ್. ಮೇಯ್ನ್ ಪಾಯಿಂಟ್ಗೆ ನಡಿಬೇಕು. ಅಲ್ಲಿಂದ ಮತ್ತೆ ಪುನಃ ನಮ್ಮ ಊರಿಗೆ ಇನ್ನೊಂದು ಬಸ್ ಗೈಸ್. ಸೊ ಎಷ್ಟು ಗಂಟೆ ಆಗ್ತದೆ ಏನು ಕತೆ ಗೊತ್ತಿಲ್ಲ. ಸುಮ್ಮನೆ ಜೀವ ಬಿಟ್ಕೊಂಡು ನಡೀತಾ ಇದ್ದೇವೆ. ನಮ್ಮ ಜೊತೆ ಇನ್ನೂ ಕೆಲವು ಜನಗಳೆಲ್ಲ ಇದ್ದಾರೆ. ಸೊ ನೋಡ್ಬೋದಲ್ಲ, ಪಟ ಓಡ್ತಿದ್ದಾರೆ. ಸೊ ನಮ್ಮ ಬಸ್ ಬಂದಿದೆ. ಜನ ನೋಡಿ ಗೈಸ್, ಜನ ಸಾಗರ.
ಯಾವಾಗ ಬಂದ ಹಾಗೆ ಈಗ ರಿಟರ್ನ್ ಹೋಗ್ತಾ ಇದ್ದೇವೆ ನೋಡಿ ಗೈಸ್, ನಾವಿವಾಗ ಆಟೋ ಇಟ್ಕೊಂಡು ಹೋಗ್ತಾ ಇದ್ವಿ. ಎಲ್ಲರೂ ನಾಮೆಲ್ಲ ಹಾಕೊಂಡಿದ್ದಾರೆ, ಹೆದರ್ಕೋಬೇಡಿ, ನಾವಿರೋದೇ ಹೀಗೆ. ಸಿಗೋಲ್ಲೆಲ್ಲ ಕುಂಕುಮ ಹಾಕಿದೆ, ನಾವು ಪುಣ್ಯ ಸಂಪಾದನೆ ಮಾಡಿ ಬಂದದ್ದು ನಾನು. ಸೊ ಫೈನಲಿ ಆಲ್ಮೋಸ್ಟ್ ಮನೆಗೆ ರೀಚ್ ಆಗ್ತಾ ಬಂದಿದ್ದೇನೆ ಗೈಸ್. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.